ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಆ್ಯಕ್ಚುಲಿ ಇದು ಸಂಡೇ ವ್ಲಾಗ್ ಆಗಿತ್ತು. ಸ್ವಲ್ಪ ಲೇಟ್ ಆಯಿತು ವ್ಲಾಗ್ನ ನಾನು ಅಪ್ಲೋಡ್ ಮಾಡೋದಕ್ಕೆ. ಮಗು ಇರೋದ್ರಿಂದ ನನಗೆ ವಿಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅಂದರೆ ತುಂಬ ಟೈಮ್ ಬಿಡುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ, ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗೇ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಒಂದು ಸ್ಮಾಲ್ ಕ್ಲೀನಿಂಗ್, ಒಂದು ರೂಮ್ನ ಕ್ಲೀನ್ ಮಾಡೋದನ್ನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನನ್ನ ಮಗಳು ಹೋಮ್ವರ್ಕ್ ಮಾಡೋದು, ಅವಳು ಸ್ಕೂಲಿಂದ ಹೋಮ್ವರ್ಕ್ ಕೊಟ್ಟಿರೋದು, ಸೊ ಅವಳ ಸ್ವಲ್ಪ ತರಲೆ ಅದನ್ನೆಲ್ಲ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಅಂದ ತಕ್ಷಣ ನಾವೆಲ್ಲ ಅನ್ಕೋತೀವಿ ಇವತ್ತು ಹೇಗೂ ಸಂಡೇ ಇದೆ, ಮಗಳಿಗೆ ಸ್ಕೂಲ್ ಇಲ್ಲ, ಹಸ್ಬೆಂಡ್ಗೆ ವರ್ಕ್ ಇರಲ್ಲ, ಹೇಗಿದ್ದರೂ ಲೀವ್ ಇರುತ್ತೆ ಅವ್ರಿಗೆ, ಆರಾಮಾಗಿ ಇವತ್ತೊಂದು ದಿನ ರೆಸ್ಟ್ ತೊಗೋಬೋದು ಅಂತ ಅಂದ್ಕೊತೀವಿ. ಆದರೆ ಮನೇಲಿರೋ ಅಂಥ ಹೆಣ್ಮಕ್ಳು, ಮನೆ ಕೆಲಸ ಮಾಡಿಕೊಂಡು ಮನೇಲಿರೋ ಅಂಥ ಹೆಣ್ಮಕ್ಳಿಗೆ ಸಂಡೇನೂ ಇಲ್ಲ, ಸ್ಯಾಟರ್ಡೇನೂ ಇಲ್ಲ, ಯಾವ ಹಾಲಿಡೇನೂ ಇರೋದಿಲ್ಲ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅನ್ನೋ ಥರ ಇರುತ್ತೆ. ಸೊ ಸಿಗೋ ಒಂದು ಭಾನುವಾರ ಕೂಡ ಒಂದು ವರ್ಕ್ ಅಂತಂದು ಇರಲೇಬೇಕು, ಮನೆ ಕ್ಲೀನಿಂಗ್ ಅಂತಂದು ಇರಲೇಬೇಕು. ಸೊ ನೋಡ್ತಾ ಇದ್ದೀರಲ್ವ ಹೇಗೆ ನನ್ನ ಕ್ಲೀನಿಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು.
ಹಾಗೆ ಕ್ಲೀನಿಂಗ್ ಮಾಡ್ಕೊತಾನೆ ಮತ್ತು ಬಟ್ಟೆನ ವಾಶಿಗೆ ಹಾಕ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ವಾಶಿಗೆ ಹಾಕ್ತಾಯಿದ್ದೆ. ಈ ಬಟ್ಟೆಗಳು ಅಲ್ಲಿ ಇಲ್ಲಿ ಬಿದ್ದಿರತ್ತೆ ಮತ್ತು ಬಿದ್ದಿರೋದನ್ನು ಮತ್ತೆ ಯೂಸ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಂತ ಅಂದ್ಬಿಟ್ಟೆಲ್ಲ ನೋಡಿಬಿಟ್ಟು ವಾಶಿಗೆ ಹಾಕ್ತಾಯಿದ್ದೀನಿ. ಮಕ್ಕಳು ಅಂದಮೇಲೆ ಅಲ್ಲಿ ಬಿಸಾಡೋದು ಇಲ್ಲಿ ಬಿಸಾಡೋದು ಅದೆಲ್ಲ ಮಾಮೂಲಿ ಕಾಮನ್ ಆಗಿಬಿಟ್ಟಿದೆ ಮಕ್ಕಳು ವಿಚಾರದಲ್ಲಿ. ಮಕ್ಕಳಿರುವಾಗಲಂತೂ ಎಷ್ಟೇ ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಅಂತ ಅಂದ್ಕೋಬೋದು, ಆ ಥರ ಇರುತ್ತೆ. ಸೊ ಹಾಗಾಗಿ ಬಟ್ಟೆ ಅತ್ಲಾಗೆ ವಾಶ್ ಮಾಡ್ಕೊಬಿಡೋಣ, ಮತ್ತು ನಾಳೆಯಿಂದ ನನ್ನ ಮಗಳಿಗೆ ಸ್ಕೂಲ್ ಅಲ್ವಾ. ಸೊ ಹಾಗಾಗಿ ಇರೋಷ್ಟು ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡು ಎಲ್ಲ ಒಣಗಿಸ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು ಅಂತಂದು ಸ್ವಲ್ಪ ಬೇಗನೆ ವಾಶಿಗೆ ಹಾಕ್ತಾಯಿದ್ದೀನಿ. ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದು ಒಂದು ಕಪ್ ಟೀ ಮಾಡಿಕೊಂಡು ಕುಡಿಯೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ನಂತರ ನನ್ನ ಮಗಳದ್ದು ಹೋಮ್ ವರ್ಕ್ ಇತ್ತು, ಸ್ಕೂಲಿಂದ ವರ್ಕ್ ಬೇರೆ ಕೊಟ್ಟಿದ್ದರು. ಆ್ಯಕ್ಚುಲಿ 2 ಡೇಸ್ ಲೀವ್ ಇರೋದ್ರಿಂದ ಅವ್ರಿಗೆ ಯಾವಾಗ್ಲೂ ಸ್ಯಾಟರ್ಡೇ ಲೀವ್ ಇರುತ್ತೆ, ರಜೆ ಇರುತ್ತೆ ಸ್ಕೂಲು. ಆ್ಯಕ್ಚುಲಿ ಅವಳು ಯೂರೋ ಜೂನಿಯರು, LKGಗೆ ಅವ್ರ ಸ್ಕೂಲಲ್ಲಿ ಯೂರೋ ಜೂನಿಯರ್ ಅಂತಾರೆ. ಅವ್ರ ಸ್ಕೂಲು ನೇಮ್ ಬಂದುಬಿಟ್ಟು ಯೂರೋ ಕಿಡ್ಸ್ ಅಂತ ಅಂದು. ಅವಳೀಗ 3 ಇಯರ್ಸ್ ಆಯಿತು ಆ ಸ್ಕೂಲಿಗೆ ಜಾಯ್ನ್ ಆಗಿಬಿಟ್ಟು. ಈ ವರ್ಷ ಅವಳು ಯೂರೋ ಜೂನಿಯರು LKG ಈ ವರ್ಷ. ಅವಳು 2 ಇಯರ್ಸ್ ಇದ್ದಾಗಲೇ ಅವಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿಬಿಟ್ಟಿದ್ದೆ. 3 ವರ್ಷ ಆಯಿತು ಅವಳು ಸ್ಕೂಲಿಗೆ ಹೊರಟು. ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ವರ್ಕು ಸ್ವಲ್ಪ ಜಾಸ್ತಿ ಇದೆ. LKG ಆಗಿರೋದ್ರಿಂದ ವರ್ಕ್ ಇತ್ತು ಸ್ವಲ್ಪ ಅವಳಿಗೆ. ಸೊ ಆ ಒಂದು ಹೋಮ್ವರ್ಕ್ನ ಮಾಡ್ತಾ ಇದ್ದಾಳೆ, ಅವಳೇ ಬರಿತಾ ಇದ್ದಾಳೆ. ಹಾಗೆ ಅವಳಿಗೆ ಅಂತಂದು ಹೊಸ ಸ್ಟಡಿ ಟೇಬಲ್ ಕೂಡ ತಂದುಕೊಟ್ಟೆ. ಅವಳಿಗೂ ಒಂದು ಆಸೆ ಇತ್ತು, ನನಗೆ ಪಿಂಕ್ ಕಲರೇ ಬೇಕು ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರ ತುಂಬಾ ಸರ್ಚ್ ಮಾಡಿಬಿಟ್ಟು ಆನ್ಲೈನಲ್ಲಿ ತರಿಸ್ಕೊಟ್ಟಿರೋದು ಅದನ್ನು. ಯಾವುದೇ ಒಂದು ಐಟಮ್ ಆದರೂ ಅಷ್ಟೇ, ಯಾವುದೇ ಒಂದು ವಸ್ತು ಆದರೂ ಅಷ್ಟೇ, ಅವಳಿಗೆಲ್ಲ ಪಿಂಕ್ ಕಲರೇ ಇರಬೇಕು, ಅವಳ ಫೇವ್ರೆಟ್ ಕಲರು. ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂದರೂ ಪಿಂಕ್ ಕಲರೇ ಬೇಕು ಅಂತ ಹೇಳ್ತಾಳೆ. ಹಾಗೆ ಅವಳು ಸ್ಕೂಲಲ್ಲಿ ಆರ್ಗನೈಸರ್ ಬುಕ್ ಕೊಟ್ಟಿದ್ದರು, ಅಂದರೆ ಡೈರಿ ಬುಕ್ ಕೊಟ್ಟಿದ್ದರು. ಸೊ ಅದರಲ್ಲಿ ಅವಳ ಪ್ರೊಫೈಲ್ ಮತ್ತು ಬಯೋಡೇಟಾನ ಫಿಲ್ ಮಾಡಿಬಿಟ್ಟು ಕಳಿಸಿ ಅಂತ ಇತ್ತು. ಸೊ ಹಾಗಾಗಿ ಅವಳ ಫೋಟೋ ಮತ್ತು ಬಯೋಡೇಟಾ ಫಿಲ್ ಮಾಡ್ತಾಯಿದ್ದೀನಿ ವಿತ್ ಅಡ್ರೆಸ್ ಕೂಡ.
ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಾಳೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ಹಾಗಾಗಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮ್ಮ ಕವಿತಾ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು. ಟೇಕ್ ಕೇರ್.